ಪೆಟ್ರೋಲ್ ಜಾಸ್ತಿ ಆಯ್ತು ಅಂದರೆ ಏನಾದರೂ ಕಡಿಮೆ ಮಾಡ್ಕೋತಾರ, ಸುತ್ತಾಡೋದು ಕಡಿಮೆ ಮಾಡ್ಕೋತಾರ, ಈ ಈಟರಿಸ್ ಮುಂದೆ ಇರೋ ಜನ ಕಡಿಮೆ ಆಗ್ತಾರಾ, ಪಬ್ಬುಗಳಲ್ಲಿ ಕಡಿಮೆ ಆಗ್ತಾರಾ? ಎಲ್ಲಿ ಕಡಿಮೆ ಆಗ್ತಾರೆ ಜನ? ರೇಟ್ ಜಾಸ್ತಿ ಆಯಿತು ಅಂತ ಒಂದು ಲೆಕ್ಕ ಅಷ್ಟೇ. ಯಾರು ಏನೂ ಕಡಿಮೆ ಮಾಡ್ಕೊಳ್ಳಲ್ಲ, ಸುಮ್ಮನೆ ಗಲಾಟೆ ಮಾಡೋಕ್ಕೆ ಒಂದು ಕಾರಣ ಅಷ್ಟೇ. ಖಂಡಿತ ಬಿಡ್ತೀರಾ? ಇವಾಗ ನೀವು ಓಡಾಡಬೇಕು, ನಿಮ್ಮ ಗಾಡಿಗೆ ಹಾಕ್ಸ್ಕೊಳ್ದೆ ಬಿಡ್ತೀರಾ? ನೀವು ಹಾಕ್ಸ್ಕೊತೀರಲ್ವ? ಇದೆಲ್ಲ ಇಂಟರ್ಲಿಂಕ್ಡು. ಪೆಟ್ರೋಲ್ ಜಾಸ್ತಿ ಆದರೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದೊಂದಾಗಿ ಜಾಸ್ತಿ ಆಗುತ್ತೆ. ಸರ್ಕಾರ ಯಾವುದಿದ್ರೂ ಸರಿಯಾಗಿ ನಡ್ಕೊಳ್ಳೋದೇ ಅದೇ ಬೆಸ್ಟು. ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಇಲ್ಲಿ ಬಿಡಿ, ನಿಮ್ಮ ರಾಜ್ಯದ್ದು ಕೇಳಬೇಡಿ, ಟೋಟಲಿ ದೇಶದ್ದು ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನಡ್ಕೊಂಡು ಹೋಗ್ತಿದೆ, ಓಕೆ. ಒಂದು 4 ಸಲ ಆಗುತ್ತೆ. ಇದೇ ಪೆಟ್ರೋಲು 128 ರೂಪಾಯಿಗೆ ಹೋಗಿತ್ತು. ಅವಾಗ ಹಾಕ್ಸ್ಕೊಳ್ಳಿಲ್ವ ಜನಗಳು? ಹಾಕಿಸ್ಕೊಂಡ್ರು. ನೀವು 150 ಮಾಡಿದ್ರು ಹಾಕಿಸ್ಕೋತಾರೆ. ಅವರವರೇ ಕಿತ್ಲಾಡ್ತಾ ಇದ್ದಾರೆ. ನಿಮ್ಗೇನು ಕೊಡ್ತಾರೆ ಅವರು? ಒಂದು ಚೇರ್ಗೋಸ್ಕರ ಅವರವರೇ ಕಿತ್ಲಾಡ್ತಾ ಇದ್ದಾರೆ. ನಿಮ್ಗೇನು ಕೊಡ್ತಾರೆ ಅವರು? ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ಹೌದು ಮೇಡಮ್, ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಬಿಡಿ. ಸಂಬಳ ಬರೋದು 20,000 ಬರುತ್ತೆ. ಪೆಟ್ರೋಲು ಮುಂಚೆ 80 ರೂಪಾಯಿ 90 ರೂಪಾಯಿ ಇತ್ತು, ಈಗ 103 ರೂಪಾಯಿ ಇತ್ತು. ಒಂದೇ ಸರಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ನಾವೇನು ಅವರೇ ಮಾತಾಡ್ಬೇಕು, ಸರ್ಕಾರನೇ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಈಗ ಯಾವ್ದು ನಡೀತಾ ಇದೆ ಸರ್ಕಾರ ಅವ್ರಿಗೆ ಕೇಳಬೇಕು. ಜೀವನ ಮಾಡೋದೇ ಕಷ್ಟ ಆಗಿದೆ ಬಿಡಿ. ಇನ್ನೂ ಆಗಿಲ್ಲ ಬಿಡಿ. ಜೀವನ ಇನ್ನೂ ಭಯಂಕರ ಕಷ್ಟ ಆಗುತ್ತೆ. ಈಗಲೇ ಹಿಂಗಾಗಿದೆ. ಇದೇ ಅಂತಲ್ಲ, ಪೆಟ್ರೋಲೇ ಅಂತಲ್ಲ, ಎಲ್ಲವೂ ಜಾಸ್ತಿ ಆಗಿದೆ ಇವಾಗ. ಪೆಟ್ರೋಲ್ಗೆ ಒಂದೇ ಅಂತಲ್ಲ, ಸುಮಾರು ಎಲ್ಲ ಒಂದು ಏನು ತಗೊಳಕ್ ಹೋದ್ರೆ ಎಲ್ಲ ಜಾಸ್ತಿನೇ. ಸಂಬಳ ಜಾಸ್ತಿ ಇಲ್ಲ ಬಿಡಿ, ಅಷ್ಟೇ ಇದೆ. ಅದೇ 20,000 ಇರೋದಲ್ಲೇ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಸರ್ಕಾರದಲ್ಲಿ ಈ ಥರ ಪೆಟ್ರೋಲು ಜಾಸ್ತಿ ಮಾಡಿದ್ರೆ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಈ ಕಾಲದಲ್ಲಿ ಬರೋದು 15,000 ಬರುತ್ತೆ. ಅದರಲ್ಲಿ ಓಡಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಇದು ನರೇಂದ್ರ ಮೋದಿ ಅವರು ತಿಳ್ಕೊಬೇಕು, ಇಲ್ಲಿ ಗೌರ್ಮೆಂಟು ತಿಳ್ಕೊಬೇಕು, ಎಲ್ಲರೂ ತಿಳ್ಕೊಂಡು ಸರಿ ಮಾಡಬೇಕು. ಇಲ್ಲಾಂದರೆ ಬಡವ್ರ ಕಷ್ಟ, ಜೀವನ ಕಷ್ಟ ಆಗುತ್ತೆ. ನಾವು ಪೆಟ್ರೋಲು ಹಾಕ್ಸ್ತೀವಿ ಮೇಡಮ್, ದಿನ 2 ಲೀಟ್ರ್ ಇರಬೇಕು. ಥ್ಯಾಂಕ್ ಯು. ಪೆಟ್ರೋಲ್ ಮೇಡಮ್ 1,000 ರೂಪಾಯಿ ಇರಬೇಕು ತಿಂಗ್ಳಕ್ಕೆ. ಎಲ್ಲಿ ಜೀವನ ಆಗುತ್ತಾ? ಸ್ಕೂಲ್ ಸ್ಟಾರ್ಟ್ ಆಯ್ತು, ಎಲ್ಲ ಮಕ್ಕಳಿಂದ ಭಾರಿ ಕಷ್ಟ ಆಗುತ್ತೆ ಮೇಡಮ್. ಜೀವನ ಕಟ್ಟಿರೋ ಭಾರಿ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಲ್ಲ, ಅವ್ರು ತಿಳ್ಕೊಬೇಕು. ನರೇಂದ್ರ ಮೋದಿ ಅವರು, ಈ ಸರ್ಕಾರದವರು ಎಲ್ಲ ತಿಳ್ಕೊಬೇಕು. ಅವರು ಸರಿ ಮಾಡಬೇಕು, ಬಡವ್ರನ್ನ ನೋಡಬೇಕು. ಎಲ್ಲ ಮಿಡಿಲ್ ಕ್ಲಾಸ್ ಅವರು ಜಾಸ್ತಿ ಕೆಲಸ ಮಾಡೋದು, ಗೌರ್ಮೆಂಟ್ ಅವ್ರವ್ರನ್ನ ಸರಿ ಹೋಗುತ್ತೆ. ನಮ್ಮಂಥ ಬಡವ್ರು ಏನು ಮಾಡ್ತಾಯಿದ್ದಾರೆ? ಏನು ಮಾಡೋಕ್ಕಾಗಲ್ಲ, ಜೀವನ ಕಷ್ಟ ಆಗುತ್ತೆ. ಅದು ಗೌರ್ಮೆಂಟ್ ಅವ್ರು ತಿಳ್ಕೊಬೇಕು.